ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ತೊಗೊಂಬಂದಿದ್ದೀನಿ. ಅದೇನು ಅಂತ ನಿಮಗೂ ಗೊತ್ತಾಗಿರ್ಬೇಕನ್ಸುತ್ತೆ, ತಮ್ಮನೇಲಲ್ಲಿ ನೋಡಿರ್ತೀರ ಅಲ್ವಾ. ಓಕೆ, ಇವತ್ತು ನಾನು ಟೊಮೊಟೊ ಚಟ್ನಿನ ಮಾಡ್ತಾಯಿದ್ದೀನಿ ಮತ್ತು ಜೊತೆಗೆ ಮುದ್ದೆ ಮಾಡ್ತಾಯಿದ್ದೀನಿ. ಟೊಮೊಟೊ ಚಟ್ನಿ ಅಂತ ಅಂದರೆ ತುಂಬಾ ಈಸಿ ಮತ್ತು ವೆರಿ ಟೇಸ್ಟಿ ಅಂತ ಹೇಳ್ಬೋದು. ನನ್ನ ರೀತಿಲಿ ನಾನು ಟೊಮೊಟೊ ಚಟ್ನಿ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್. ಇವತ್ತು ಟೊಮೊಟೊ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಸಿಂಪಲಾಗಿ ಟೊಮೊಟೊ ಮತ್ತು ಈರುಳ್ಳಿ, ಜೀರಿಗೆ, ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಒಣಗೊಬ್ಬರಿ ಮತ್ತು ಒಂದು ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಗೈಸ್. ನಮ್ಮ ಟೊಮೊಟೊ ಚಟ್ನಿಗೆ ಇಂಗ್ರೀಡಿಯೆಂಟ್ಸು ಇಷ್ಟೇ. ಆ್ಯಂಡ್ ಇದನ್ನು ನಾವು ಲೋ ಫ್ಲೇಮಲ್ಲೇ ಒಂದು ಬಾಣಲಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಅವನ್ನೆಲ್ಲ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಗೈಸ್. ಯಾವ ಥರ ಅಂತಂದರೆ ಒಂದು ಸ್ವಲ್ಪ ಕೆಂಪಗಾಗಬೇಕದು, ಒಂದು ಸ್ವಲ್ಪ ಟೊಮೊಟೊ ಬಾಡಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಫ್ರೈ ಮಾಡ್ಕೊಂಡು ತೆಂಗಿನಕಾಯಿ ಬೇಕಾದರೆ ಫ್ರೈ ಮಾಡ್ಕೋಬೋದು, ಇಲ್ಲ ತೀರಾ ಹಂಗೇ ಹಾಕೋಬೋದು ಕೊಬ್ಬರಿನ. ಇಲ್ಲ ನಾನು ಇಲ್ಲೊಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫ್ರೈ ಮಾಡ್ಕೊಂಡಿದ್ದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮತ್ತು ಜಾರ್ಗೆ ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ನೋಡಿ ಗೈಸ್ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಷ್ಟೇ ಗೈಸ್, ಇಷ್ಟು ಈಸಿಯಾಗಿ ಆರಾಮಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಗೈಸ್. ನೋಡೋಕ್ಕೂ ಯಾವ ರೀತಿ ರೆಡ್ ಕಲರಾಗಿ ಕಾಣ್ತಾ ಇದೆ ನೋಡಿ ಗೈಸ್. ಮತ್ತು ಅದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ನಮ್ಮ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ ಗೈಸ್. ಈ ಟೊಮೊಟೊ ಚಟ್ನಿ ಜೊತೆ ಗುಡ್ ಕಾಂಬಿನೇಷನ್ ಅಂತ ಅಂದರೆ ಮುದ್ದೆ ಮತ್ತು ರೈಸು ಚಪಾತಿಗೂ ತುಂಬಾ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ ಅಂತ. ನಾನಿವತ್ತು ಹಂಗಾಗಿ ನನಗೆ ಮುದ್ದೆ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಟೊಮೊಟೊ ಚಟ್ನಿಗೆ ಯೂಶ್ವಲಿ ಯಾವಾಗ ಮಾಡಿದ್ರು ನಾನು ಮುದ್ದೆನೇ ಮಾಡ್ಕೊತೀನಿ ಗೈಸ್. ಹಂಗಾಗಿ ಇವತ್ತು ಮುದ್ದೆ ಮಾಡ್ತಾಯಿದ್ದೀನಿ ಗೈಸ್. ನೋಡಿ ಈ ರೀತಿ ನಾನು ಮುದ್ದೆ ಮಾಡ್ತೀನಿ. ನಾನು ಯಾವಾಗ ಮುದ್ದೆ ಮಾಡ್ಬೇಕಾದ್ರೂ ಒಂದು ಸಲನೂ ಫೇಲ್ ಆಗೋಲ್ಲ ಗೈಸ್. ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊತೀನಿ ಮುದ್ದೆ ನಾನು. ನೋಡಿ ಗೈಸ್, ಈ ಥರ ನಮ್ಮ ಮುದ್ದೆ ರೆಡಿ ಆಯಿತು. ಈ ಥರ ಕಾಣ್ತಾ ಇದೆ. ನಾನು ಒಂದು ಮುದ್ದೆ ಮಾಡ್ಕೊಳೋಣ ಅಂತ ಯಾವಾಗ ಟ್ರೈ ಮಾಡಿದ್ರೂ 2-3 ಮುದ್ದೆ ಆಗೇ ಆಗಿಬಿಡುತ್ತೆ ಗೈಸ್. ನೋಡಿ ಇವಾಗ ಮುದ್ದೆನ ಸರ್ವ್ ಮಾಡ್ತಾ ಇದ್ದೀನಿ ಗೈಸ್. ನೋಡಿ ಈ ಥರ ಕಾಣ್ತಾ ಇದ್ದೆ ನೋಡಲಿಕ್ಕೆ, ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಮಗಳಿಗೂ ಒಂದು ಸ್ವಲ್ಪ ಹಾಗೆ ತಿನ್ನಿಸ್ದೆ ಗೈಸ್. ಅವಳು ಮುದ್ದೆ ಅಂತ ಅಂದರೆ ಅವಳು ಲೈಕ್ ಮಾಡಲ್ಲ, ನಮ್ಮ ಮನೆಯವರು ಲೈಕ್ ಮಾಡಲ್ಲ, ನಾನೊಬ್ಳಿಗೋಸ್ಕರ ಮಾಡಬೇಕು ಗೈಸ್. ಮತ್ತು ಇವತ್ತಿನ ರೆಸಿಪಿ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್.